ಹಾಗೆ ಮುಖ್ಯವಾಗಿ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ಡೆನ್ಸಿಟಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಡೆನ್ಸಿಟಿ ಪ್ರಕಾರವಾಗಿ ಹೋದಾಗ ಪರ್ ಸ್ಕ್ವೇರ್ ಕಿಲೋಮೀಟರ್ ಡೆನ್ಸಿಟಿ ಅಂತ ತಗೊಂಡಾಗ ನಮ್ಮಿನ್ನ ಡೆನ್ಸಿಟಿ ಕಮ್ಮಿನೇ ಇದೆ. ಆದರೆ ನಮ್ಮ ನಗರಗಳಿಗೆ ಯಾವುದೇ ಊರಾಗಿರಲಿ, ಯಾವುದೇ ಎಷ್ಟೇ ದೇಶ ದೊಡ್ಡದಾಗಿದ್ರು ಸರ್ ಕಾಂಪ್ಯಾಕ್ಟ್ ಆಗಿರ್ಬೇಕು ಸರ್ ಸಿಟಿ. ನಾವು ಸೇವೆಗಳನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಕೊಡಬೇಕು ಅಂದರೆ ಆರೋಗ್ಯ ಸೇವೆಗಳನ್ನ ಕೊಡಬೇಕು, ಅಥವಾ ಕಾನೂನು ಸುವ್ಯವಸ್ಥೆಗಳನ್ನ ಕೊಡಬೇಕು, ಅಥವಾ ಕಸ ವಿಲೇವಾರಿ ಮಾಡಬೇಕು, ಶಿಕ್ಷಣವನ್ನು ಕೊಡಬೇಕು. ಈ ಯಾವುದೇ ಕಾರಣ ತಗೊಳ್ಳಿ, ಸಿಟಿಗಳು ನಗರಗಳಲ್ಲಿ ವರ್ಟಿಕಲ್ ಹೌಸಿಂಗ್ ಉತ್ತೇಜನ ಕೊಡಬೇಕು ಸರ್. ವರ್ಟಿಕಲ್ ಹೌಸಿಂಗ್ಗೆ ಉತ್ತೇಜನ ಕೊಡಬೇಕು. ನಾನು ತಿಳಿದೆ ನಿಮ್ಮ ಕಾಲದಲ್ಲಿ ವರ್ಟಿಕಲ್ ಹೌಸಿಂಗೇನೆ ನೀವು ಮಾಡಕ್ಕೆ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಅರೆ ನೀವು ಇನ್ನೂ ನೀವು ಬಿ ಡಿ ಎ ಸೈಟ್ಗಳು ಮಾಡೋದ್ರಲ್ಲಿ ಇನ್ನೂ ಸೈಟ್ಗಳೇ ಮಾಡ್ತಿರ್ತೀರ. ವರ್ಟಿಕಲ್ ಹೌಸಿಂಗ್ ಏನಾದ್ರು ನೀವು ಮಾಡಿದರೆ ಸಿಟಿ ಕಾಂಪ್ಯಾಕ್ಟ್ ಆಗಿದ್ದು ಸರ್ ವಯೇಬಲ್ ಆಗಿರುತ್ತೆ. ಇವತ್ತು ಈ ಸ್ಯಾನಿಟರಿ ಇನ್ನೊಂದು ಮತ್ತೊಂದು ಕಾನೂನು ನೀವು ನೋಡ್ತಿದ್ದೀರ, ಸಮಸ್ಯೆಗಳು ತುಂಬ ಸಮಸ್ಯೆಗಳಿದೆ, ವಯಬಿಲಿಟಿನೇ ಬರೋಲ್ಲ. ಹಾಗಾಗಿ ನಮ್ಮ ಜವಾಬ್ದಾರಿ, ಇವನ್ನ ಆಡಳಿತಕ್ಕೂ ಜವಾಬ್ದಾರಿ ಕಮ್ಮಿ ಆಗುತ್ತೆ. ಒಂದು ಅಪಾರ್ಟ್ಮೆಂಟಲ್ಲಿ ಇದ್ರೆ ಅವ್ರ ಸೆಕ್ಯೂರಿಟಿ, ಅವ್ರ ನಿರ್ವಹಣೆ, ಹೆಚ್ಚಿನ ಕೆಲಸ ಅವರೇ ಮಾಡ್ಕೋತಾರೆ. ನಾನು ಕೇಳೋದು ಅಪಾರ್ಟ್ಮೆಂಟ್ ಅವ್ರಿಗೆ ಹೆಚ್ಚು ನೀವು ಏನು ತೆರಿಗೆಗಳನ್ನ ಹೆಚ್ಚಿಸೋದು, ಅಥವಾ ಕಸ ವಿಲೇವಾರಿನಲ್ಲಿ ಹೆಚ್ಚಿಸೋದು, ಕರೆಂಟ್ನಲ್ಲಿ ಹೆಚ್ಚಿಸೋದು, ಟ್ಯಾಕ್ಸ್ನಲ್ಲಿ ಹೆಚ್ಚಿಸೋದು, ಸಿವೇಜ್ ಚಾರ್ಜಸ್ನಲ್ಲಿ ಹೆಚ್ಚಿಸೋದು, ಇವೆಲ್ಲ ಮಾಡಬೇಡಿ. ಆ್ಯಕ್ಚುಲಿ ವರ್ಟಿಕಲ್ ಹೌಸಿಂಗ್ ಸಿಟಿ ಇಸ್ ಎ ಪ್ಲೇಸ್ ಟು ಕಂಡಕ್ಟ್ ಬಿಸ್ನೆಸ್. ಇಲ್ಲಿ ಲಕ್ಸುರಿ ಕೊಡೋದಲ್ಲ ಸರ್. ಯಾರ್ಯಾರು ಬೇಕೋ ಮೊದಲು ಸಿಂಗಲ್ ಅಪಾರ್ಟ್ಮೆಂಟಿಂದ ಡಬಲ್ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ, 3ಗೆ ಹೋಗ್ತಾನೆ, ಮತ್ತೆ ಬೇಕಾದರೆ ವಿಲಾ ತಗೊಳ್ಳಿ ಕಾಲ ಬಂದಾಗ. ಆದರೆ ಸಿಟಿಗಳಲ್ಲಿ ನನ್ನ ಸಲಹೆ ನಿಮಗೆ, ದಯವಿಟ್ಟು ವರ್ಟಿಕಲ್ ಹೌಸಿಂಗ್ನ ಎನ್ಕರೇಜ್ ಮಾಡಿ, ಅಫೋರ್ಡೆಬಲ್ ಲೆವೆಲಿಗೆ ತನ್ನಿ. ಕೈಗೆ ಎಡ್ದಿರೋ ರೀತಿಯಲ್ಲಿ ಮಾಡಬೇಡಿ ಸರ್. ಸ್ವಂತ ಕಟ್ಟಡಗಳನ್ನು ಕೊಂಡ್ಕೊಳ್ಳೋ ರೀತಿಯಲ್ಲಿ, ಉತ್ತೇಜನ ಬರೋ ರೀತಿಯಲ್ಲಿ ಎಲ್ಲ ಸಡಿಲಿಕೆಯನ್ನು, ಕಾಸ್ಟ್ಗಳನ್ನು, ಎಲ್ಲ ರೀತಿ ತೆರಿಗೆಗಳನ್ನು ಮಾಡೋಂಥದ್ದೆಲ್ಲ ಕಮ್ಮಿ ಮಾಡಿ ಸರ್.